ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ ಸಮುದಾಯದ ಮುಖಂಡರ ಸಹಯೋಗದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ವೇರಗಾಸೆ, ಡೊಳ್ಳು ಕುಣಿತ, ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಭಾಗವಹಿಸಿದರು. ಸಕಲ ಗ್ರಹದೋಷ, ಗೃಹದೋಷ, ದೃಷ್ಟಿದೋಷ ನಿವಾರಣಾರ್ಥಂಚ ಆಯುರಾರೋಗ್ಯ ಐಶ್ವರ್ಯಾದಿ ವೃದ್ಧಿರಸ್ತು ವಿದ್ಯಾಬುದ್ಧಿ ಪ್ರಾಪ್ತಿರಸ್ತು. ಶ್ರೀ ಶಿವಕುಮಾರ ಮಹಾಸ್ವಾಮಿನಃ ಕೃಪಾಕಟಾಕ್ಷ ಶ್ರೀರಕ್ಷ ಸದಾಕಾಲ ಸಿದ್ಧಿರಸ್ತು. ಸ್ವಾಮಿಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ವಿದ್ಯಾ ಬುದ್ಧಿ ಆಯುಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತ. ಓಂ ಸಹಸ್ರಶೇಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸವಾಮಿಂ ವಿಶ್ವದೋರುತ್ವಾ ಅತ್ಯರಿಷ್ಟದಶಾಂಗುಲಂ ಪುರುಷೇ ವೇದಗಂ ಸರ್ವಾ ಯದ್ಭೂತಂ ಯಶ್ಚ ಭವ್ಯಾಮೃತತ್ವಶೇಷಾನಃ ಯರನ್ನೇನಾಧಿರೋಹತೆ ತಾವಾನಸ್ಯ ಮಹಿಮಾತೋ ಧ್ಯಾಯಾವಿತ್ತಪೌರುಷಃ ರಾಜಾಧಿಪೌರುಷಃ ಸಜಾತೋಚ್ಚರಿಚ್ಚತ ಪಶ್ಚಾದ್ಭೂಮಿಮತೋ ಪುರಃ ಯತ್ಪುರುಷೇಣ ಅವಿಷಾ
देवायुग्मतन्वता वसन्तास्यादिराज्यां ग्रीष्मशरत्रिसप्ता समिदकृतानां दक्षिणामूर्ते नमः। ओम भोः चित्रपट देवताभ्यो नमः। शिवकुमार स्वामी देवतमावाहयामि मूर्छित्याति। ओम भोः ओम वाह ओम स्वाहा ओम भूर्भुवः शिवकुमार स्वामी देवतमावाहयामि स्थापयामि पूजयामि नीलकृष्णमणि पूजन ध्यायामि ध्यानं समर्पयामि आवाहयामि आसनं समर्पयामि आदयोः पाद्यपाद्यं समर्पयामि हस्तयोः अर्घ्यमर्घ्यं समर्पयामि मुखाम्बुजे आचमनीं समर्पयामि। शिवाय महेश्वराय नमः। शम्भवे नमः। पिनाकिने नमः। शेषेकराय नमः। वामदेवाय नमः। विरूपाक्षाय नमः। कवर्दिने नमः। नीललोहिताय नमः। शंकराय नमः। शूलपाणे नमः। ಇಲ್ಲವರೆಂದೋ ಯಾರನ್ನು ಕೇಳುವೆಯೋ ಅವರನ್ನು ಇವರನ್ನು ಕೇಳುವುದಾದರೆ ಮನಸ್ಸನ್ನು ನೀ ಕೇಳು ನಿನ್ನ ಮನಸ್ಸನ್ನು ನೀ ಕೇಳು. ಗುಡಿಯ ಗಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ ಅರಳಿ ನಿಂತಿರುವ ಹೂವಿನಂದದಲ್ಲಿ ದೇವರು ತುಂಬಿರುವ ಹೇಳುವುದಾದರೆ ಮನಸ್ಸನ್ನು ನೀ ಕೇಳು ನಿನ್ನ ಮನಸ್ಸನ್ನು ನೀ ಕೇಳು. ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ನಿಂತಿರುವ ಅರಳಿ ನಿಂತಿರುವ ಹೂವಿನಂದದಲ್ಲಿ ದೇವರು ತುಂಬಿರುವ ಈ ದೇವರು ನಗುತ್ತಿರುವ ದೇವರು. ಕಂಡ ಪರಶುವಿನ ತುಂಡ ಜನಿಸಿದ ಕಂಡ ಪಂಡಿತಾರಾಧ್ಯರಿಗೆ ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಗೆ ಗುರುವಾದೇಪನಿಗೆ ವಿಶ್ವನಾಥನೊಳು ಉತ್ತರಿಸಿದ ವಿಶ್ವರಾಜರಿಗೆ ಮಂಗಳಮಯ ಮಹಾಲಿಂಗೋತ್ಸವರಿಗೆ ಮಂಗಳವೆನ್ನಿರಿ ಸಾಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ ಗುರುಲಿಂಗ ಜಂಗಮಾಚಾರ್ಯರಿಗೆ गोमता कटकोर मंगल विराजनं दर्शयामि भोगी प्रथमाय पुन्नागलेहलयं कटकोण संयुक्तं धाम्बोर प्रदर्शिता ओम प्राणाय सौम्यानाय श्रीरामाय समानाय सर्वे स्वाहा देवे दिन्वेर्या देवे ध्यानप्रेत शुद्धोर्गेन आचमनिं स्वप्ते गुरुदेव सदाशिवः गुरु साक्षात् परब्रह्म तस्मै श्री
ಗುರವೇ ನಮೋ ನಮಃ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ ಸರ್ವಾರ್ಥ ಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಕ ಸಮಸ್ತಾಪತ್ ಪ್ರತೀಕಾರ ಬಾಲಚಂದ್ರ ಯತೆ ನಮೋ ನಮಃ. ಎಲ್ಲ ನಿಂತಿರೋ ಹತ್ರನೇ 3 ಸುಖಕ್ಕೆ ಶಿವಕುಮಾರ ಮಹಾಸ್ವಾಮಿಗೆ ಕರ್ಪೂರ ಮಂಗಳ ಶಿರಸ ನಮಸ್ಕಾರಂ ಕರೋಮಿ. ಎಲ್ಲ ಓಚದೆ ಹಾಕ್ಬಿಟ್ಟು ಮಂಗಳಾರತಿ ತಗೊಳ್ಳಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ. ಸಾರಿದಂತಹ ತುಮಕೂರು ಜಿಲ್ಲೆಗೆ ಸೇರಿರುವ ಸಿದ್ಧಗಂಗೆಯ ಸಿದ್ಧಿ ಪುರುಷ ದಾಡುವ ದೇವರು, ಕಾಣುವ ದೇವರು, ದಾಸೋಹಿಗಳು ಬಪ್ಪರೇ ರುದ್ರ ಬಪ್ಪಯ್ಯವಯ್ಯ ಸಿದ್ಧಗಂಗೆಯ ಕುಲತಿಲಕರಾದಂತಹ ಲಿಂಗೈಕ್ಯವು ಡಾಕ್ಟರ್
ಡಾಕ್ಟರ್ ಶ್ರೀ 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 ಶಿವಕುಮಾರ ಯತಿವರ್ಯನವರನ್ನು ಮನಸಾರೆ ಸ್ಮರಿಸುತ್ತಾ ಬಪ್ಪರೆ ರುದ್ರ ಅನಾದಿ ಕಾಲದಿಂದಲೂ ಕಾಯಕವೇ ಕೈಲಾಸ ಎಂದು ಹೇಳಿದಂತಹ ಗುರುಗಳನ್ನು ಮನಸಾರೆ ಸ್ಮರಿಸುತ್ತಾ ನಿಮ್ಮ ಕರಡೆ ವಾದ್ಯದಲ್ಲಿ ಸಂತು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ. ಕರ್ನಾಟಕ ರತ್ನ, ಭಾರತ ರತ್ನ, ವಿಶ್ವರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ 7ನೇ ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮವನ್ನು ಚಂದಾಪುರ ಸರ್ಕಲ್ನಲ್ಲಿ ಆಯೋಜನೆ ಮಾಡಿದ್ದು, ಆನೇಕಲ್ನ ವೀರಶೈವ ಮಹಾಸಭಾದ ವತಿಯಿಂದ ಸಮಾಜದ ಎಲ್ಲ ಬಂಧುಗಳು, ಚಂದಾಪುರದ ಎಲ್ಲ ಗ್ರಾಮಸ್ಥರು ಸೇರಿ ಈ ದಿನ ಸ್ವಾಮೀಜಿಯವರ ಸ್ಮರಣೆಯನ್ನು ಮಾಡ್ತಾಯಿದ್ದು, ಈ ದಿನ ಪವಿತ್ರವಾಗಿರ್ತಕ್ಕಂಥ ದಿನ, ದಾಸೋಹ ದಿನ. ತ್ರಿವಿಧ ದಾಸೋಹವನ್ನು ನೀಡಿದಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು
ನಾಡಿಗಷ್ಟೇ ಅಲ್ಲದೆ ದೇಶಕ್ಕಷ್ಟೇ ಅಲ್ಲದೆ ಜಗತ್ತಿಗೆ ಮಾದರಿಯಾದವರು. 12ನೇ ಶತಮಾನದ ಬಸವಣ್ಣನವರನ್ನು ನಾವ್ಯಾರೂ ಕೂಡ ಕಂಡಿರಲಿಲ್ಲ, ಅವರ ಬಗ್ಗೆ ಕೇಳಿದ್ದೆವು. ಆದರೆ ಈ ಶತಮಾನದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರನ್ನು ಅಭಿನವ ಬಸವಣ್ಣನವರನ್ನಾಗಿ ನೋಡಿದಂತಹ ಪುಣ್ಯವಂತರು ನಾವು ನೀವೆಲ್ಲರೂ ಅಂದರೆ ತಪ್ಪಾಗಲಾರ್ದು. ಅಂತಹ ಶಿವಕುಮಾರ ಮಹಾಸ್ವಾಮೀಜಿಗಳವರನ್ನು ಪಡೆದಂಥ ನಾವೆಲ್ಲರೂ ಕೂಡ ಧನ್ಯ, ಈ ನಾಡು ದೇಶ ಧನ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನ ಚಂದಾಪುರ ಸರ್ಕಲ್ನಲ್ಲಿ ಅವರ ಪುಣ್ಯಸ್ಮರಣೆಯನ್ನು ಜಾತಿ ಮತ ಧರ್ಮ ಪಕ್ಷ ಯಾವುದೇ ಭೇದವಿಲ್ಲದೆ ಆಚರಿಸಿ ಸಾವಿರಾರು ಜನಕ್ಕೆ ದಾಸೋಹವನ್ನು ನೀಡುತ್ತಾ ಇದ್ದು, ಸ್ವಾಮೀಜಿಯವರ ಎಲ್ಲ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ನಮ್ಮ ವೀರಶೈವ ಮಹಾಸಭಾ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸ್ವಾಮೀಜಿಯವರು ಒಂದು ವಿಶ್ವರತ್ನ ಅಂತ ಯಾಕಪ್ಪ ಹೇಳ್ತೀವಿ ಅಂದರೆ, ಅಕ್ಷರ ಅನ್ನ ವಸತಿಯನ್ನು ತ್ರಿವಿಧ ದಾಸೋಹವನ್ನು ಜಾತಿ ಮತ ಧರ್ಮವಿಲ್ಲದೆ ನೀಡಿದಂತಹ ಒಂದು ಕೀರ್ತಿ ನಮ್ಮ ನಾಡಿಗೆ ಸಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ವಿಶ್ವರತ್ನ ಸ್ವಾಮೀಜಿಯವರನ್ನು ನೆನೆಯೋದೇ ಒಂದು ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಧನ್ಯವಾದಗಳು. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪಾದಾರ ಪದ್ಮಗಳಿಗೆ ಹೃದಯ ಕಲ್ಮಲದಿಂದ ನಮಸ್ಕಾರಗಳನ್ನು ಸಮರ್ಪಿಸಿ ಭಕ್ತಿಯ ಸಮರ್ಪಣೆಯನ್ನು ಸಮರ್ಪಿಸುತ್ತೇನೆ. ಆನೇಕಲ್ ತಾಲೂಕು ವೀರಶೈವ ಮಹಾಸಭಾದಿಂದ ಎಲ್ಲ ಪುರುಷ ಘಟಕದವರು ಹಾಗೂ ಮಹಿಳಾ ಘಟಕದವರು ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಂದರೆ ಚಂದಾಪುರ, ಅತಿಬೆಲೆ, ಜಿಗಣಿ ಹೀಗೆ ನಾನಾ ಕಡೆಗಳಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಪುಣ್ಯ ಸ್ಮರಣೆಯನ್ನು ದಾಸೋಹ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಇದು ಹೇಗಿದೆಯಪ್ಪ ನೋಡಲಿಕ್ಕೆ ಅಂದರೆ, ಪುಣ್ಯ ಸ್ಮರಣೆ ಅನ್ನೋದಕ್ಕಿಂತ ಏನೋ ಒಂದು ರೀತಿಯ ಹಬ್ಬ ಅನಿಸುತ್ತೆ. ಇದಕ್ಕೆ ನಮಗೆ ಅವರು ತೋರಿಸಿಕೊಟ್ಟಿರುವಂತಹ ದಾರಿದೀಪ. ಎಷ್ಟೋ ಜನರಿಗೆ ಅವರು ದಾಸೋಹವನ್ನು, ವಸತಿ ದಾಸೋಹವನ್ನು, ಜ್ಞಾನ ದಾಸೋಹವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲ ಸೌಕರ್ಯ ಏನಪ್ಪ ಬೇಕು ಅಂದರೆ ವಸತಿ, ಆಹಾರ ಮತ್ತು ವಿದ್ಯೆ, ಇದೆಲ್ಲವನ್ನು ಕೊಟ್ಟು ಸಲಹಿದಂಥ ಗುರುಗಳು ಅಂತಂತಂದರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು. ಇಂತಹ ಮಹಾಸ್ವಾಮಿಗಳವರ ಪಾದ ಸ್ಪರ್ಶ ಮಾಡಿದವರೆಲ್ಲರೂ ನಿಜಕ್ಕೂ ಎಷ್ಟು ಪುಣ್ಯರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಕೊಟ್ಟಿದ್ದಾರೆ. ಈ ದಿನ ಅವರು ಎಂತೆಂಥ ಅಧಿಕಾರಗಳಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿ ಸಹ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ದಾರಿದೀಪವಾಗಿ ನಿಂತವರು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು. ಅವರ ಹಚ್ಚಿದ ಒಲೆ ಇವತ್ತಿಗೂ ಆರಿಲ್ಲ, ಅವರ ಹಚ್ಚಿದ ಜ್ಞಾನದೀಪ ಇಂದಿಗೂ ಆರಿಲ್ಲ. ದೇಶಗಳಲ್ಲಿ ಬೆಳಗ್ತಾ ಇದೆ ಆ ಜ್ಞಾನದೀವಿಗೆ. ಮತ್ತು ಈ ದಾಸೋಹ ಮಾಡಬೇಕು ಅನ್ನೋಂಥ ಮನೋಭಾವನೆ ಸಹ ಅವರು ತೋರಿಸಿರುವಂತಹ ದಾರಿ ಅಂತ ಹೇಳಿದರೆ ಅದು ತಪ್ಪಾಗಲಾರ್ದು. ಹೀಗೆ ಪ್ರತಿಯೊಬ್ಬರು ಗುರುಗಳು ಮುಂದೆ ಗುರಿ, ಹಿಂದೆ ಗುರು ಇದ್ದರೆ ಅವರ ಜೀವನ ಪ್ರಫುಲ್ಲವಾಗುತ್ತೆ, ಸಂತೋಷವಾಗಿರುತ್ತೆ ಮತ್ತು ಎಷ್ಟೋ ಜನಗಳಿಗೆ ದಾರಿದೀಪವಾಗುತ್ತೆ ಇರೋದಕ್ಕೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ತುಂಬ 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 ಜನರಿಗೆ, ತುಂಬ ದೇಶಗಳಿಗೆ ಉದಾಹರಣೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಈ ದಿನ ಪುಣ್ಯಸ್ಮರಣೆ ಅನ್ನೋದನ್ನು ದಾಸೋಹ ದಿನವನ್ನಾಗಿ ಆಚರಿಸೋದು ಎಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ. ಏನಪ್ಪ ಅಂತಂದರೆ, ಅನ್ನ ದಾಸೋಹ ಮಾಡ್ತಾ ಇರೋದನ್ನು ನೂರಾರು ಜನಗಳು ಬಂದು ಪ್ರಸಾದ ರೂಪದಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಪ್ರಸಾದ ಅಂತ ಸ್ವೀಕರಿಸಿದಾಗ ಎಲ್ರಿಗೂ ಆತ್ಮತೃಪ್ತಿ, ಜ್ಞಾನತೃಪ್ತಿ, ಮನೋತೃಪ್ತಿ ಆಗುತ್ತೆ ಅಂತ ನನ್ನ ಭಾವನೆ. ಈ ಭಾವನೆ ತುಂಬ ಸಂತೋಷವನ್ನು ಕೊಡ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಚಂದಾಪುರ ಸರ್ಕಲ್ನ ಪುರಸಭೆಯ ಮುಂಭಾಗದಲ್ಲಿ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಎಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀರಿ. ಹಾಗೂ ಇಲ್ಲಿ ದಾಸೋಹವನ್ನು ಏರ್ಪಡಿಸಲಾಗಿದೆ. ಈ ದಾಸೋಹಕ್ಕೆ ಸುಮಾರು ಎಷ್ಟೋ ಜನ ಈ ಅಕ್ಕಿ ಆಗಲಿ, ದವಸ ಆಗಲಿ ಎಲ್ಲ ಟೋಟಲ್ ಇದು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಪುರಸಭೆಯ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಚೀಫ್ ಆಫೀಸರು ಮಂಜುನಾಥ್ ಅವರೆಲ್ಲರೂ ಬಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಚಂದಾಪುರ ಈ ಸರ್ಕಲಲ್ಲಿ ಏನು ನಾವು 7ನೇ ವರ್ಷದ ಶಿವಕುಮಾರ ಸ್ವಾಮಿಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ
ಕಾರ್ಯಕ್ರಮಕ್ಕೆ ನಾವು ಪ್ರತಿ ಸಾರಿ ಬಂದಿದ್ದೀವಿ. ಇದು 7ನೇ ಸಾರಿ ಮಾಡ್ತಾ ಇರೋದು. ಪ್ರತಿ ಸಾರಿ ನಾವು ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ನಾವು ಮೊದಲೇ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಲ್ಲ, ಬರೀ 2 ದಿವಸದಲ್ಲಿ ನಾವು ಮಾಡಬೇಕು ಅಂತ ಎಲ್ಲ ನಾವು ತೀರ್ಮಾನಕ್ಕೆ ಬಂದು ಮಾಡೋದಕ್ಕೆ ರೆಡಿ ಆಗ್ತೀವಿ. ನಾವು ಯಾವಾಗ ಮಾಡಬೇಕು ಅಂದ್ಕೊಂಡ್ರು ನಾವೇನು ತಯಾರಿ ನಡೆಸಲಿಲ್ಲ ಅಂದ್ರೂ ಎಲ್ಲರೂ ನಮಗೆ ಸಹಕರಿಸಿ ಪ್ರತಿಯೊಬ್ಬರು ಸ್ವಇಚ್ಛೆಯಿಂದ ದಾನಿಗಳು ಬಂದು ಒಂದು ಅಕ್ಕಿ ಆಗಲಿ ಒಂದು ತನು ಮನ ಧನವನ್ನು ಅರ್ಪಿಸಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಪುರಸಭಾ ಕಾರ್ಮಿಕರು ಸಹ ನಮಗೆ ಬಂದು ಈ ರಂಗೋಲೆ ಹಾಕುವ ಮೂಲಕ ಇಲ್ಲೇನು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ಅಧಿಕಾರಿಗಳಾಗಲಿ ನಮ್ಮ ಕೌನ್ಸಿಲರ್ಸ್ ಆಗಲಿ ಮತ್ತು ನಮ್ಮ ಕಾರ್ಮಿಕರು ಎಲ್ಲರೂ ಸಹಕರಿಸಿ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಬಂಧು ಬಾಂಧವರಿಗೂ ಮತ್ತು ಚಂದಾಪುರ ನಾಗರಿಕರಿಗೂ ಶಿವಕುಮಾರ ಸ್ವಾಮಿಗಳವರ ಪುಣ್ಯಸ್ಮರಣೆಯನ್ನು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ಕೇಳ್ಕೊಳ್ತೀನಿ.